ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. 1,00,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. 65 TMC ನೀರನ್ನು ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತ್ವರಿತಗತಿಯಲ್ಲಿ ಕಟ್ಟಾಗಿರುವಂತಹ ಚೈನನ್ನು ರಿಪೇರಿ ಮಾಡೋದು ಕಷ್ಟ ಸಾಧ್ಯ. ಸುಮಾರು 2ರಿಂದ 3 ಲಕ್ಷ ಕ್ಯೂಸೆಕ್ ನೀರು ಹೊರಹೋದ ನಂತರ ಚೈನ್ ರಿಪೇರಿಯ ಕಾರ್ಯ ಆಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸಿರುವಂತಹದ್ದು ಸಚಿವರಾದಂತಹ ಶಿವರಾಜ್ ತಂಗಡಗಿಯವರು. ಈ ಇನ್ಸಿಡೆಂಟ್ ಆಗ್ತಾ ಇದ್ದ ಹಾಗೇನೆ ಜಲಾಶಯಕ್ಕೆ ಭೇಟಿ ಕೊಟ್ಟಿದ್ರು, ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ಈಗ ನಾನು ವೀಕ್ಷಣೆ ಮಾಡಿದೆ, ನಮ್ಮಲ್ಲೇ ಚೀಫ್ ಎಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ. ನಾನು ಈಗಾಗಲೇ ಸೆಕ್ರೆಟ್ರಿ MDಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಏನು ಕೊಂಡಿ ಇದೆ, ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತಿ. ಚೈನ್ ಲಿಂಕ್ ಕಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಖಣ್ಣ ಕತ್ತಿ, ಈ ಚೈನ್ ಲಿಂಕ್ ಕಟ್ಟಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾಕಾಗಿ ಇದ್ದಕ್ಕಿದ್ದ ಹಾಗೆ ಕಟ್ಟಾಯಿತು? ಇದರ ಬಗ್ಗೆ ಅಧಿಕಾರಿಗಳು ಏನೆಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ? ಪ್ರಮುಖವಾಗಿ ಇದನ್ನು ಸರಿಪಡಿಸಲಿಕ್ಕೆ ಇನ್ನೂ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ, ಹೇಗೆ ಅಂತ? ಪ್ರೇಮ್, ಇದೇಂದರೆ ತುಂಗಭದ್ರಾ ಜಲಾಶಯ ಏನಂದರೆ 69 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ ಏನಂದರೆ ಸಮಸ್ಯೆ ಉದ್ಭವಿಸಿದೆ. ಇದನ್ನು ಯಾವ ರೀತಿ ಅಂದರೆ ಸಮಸ್ಯೆನ ಈಗ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿಗಳು ಹೋಗಲಾಡಿಸ್ತಾರೆ ಎಂಬುದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ 69 ವರ್ಷಗಳ ನಂತರ ಮೊದಲ ಬಾರಿಗೆ ಇದು ಚೈನ್ ಏನಂದರೆ ತುಂಗಭದ್ರದ 19ನೇ ಗೇಟ್ ಕಟ್ಟಾಗಿದೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೊಪ್ಪಳ ಜಿಲ್ಲೆಯ ಮುನ್ರಾಬಾದಲ್ಲಿರುವಂಥ ತುಂಗಭದ್ರಾ ಜಲಾಶಯ ಈಗ ಅಂದರೆ 4 ಜಿಲ್ಲೆಗಳ ಜೀವನಾಡಿಯಾಗಿದೆ. ಈಗ ನೋಡ್ತಾ ಇರ್ಬೋದು, ಈ 33 ಕ್ರಸ್ಟ್ ಗೇಟ್ಗಳಲ್ಲಿ ಈಗಲೇ 28 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು 1 ಲಕ್ಷಕ್ಕೂ ಅಧಿಕ ನೀರು ಬಿಟ್ಟಿದ್ದಾರೆ. ಈಗ 19ನೇ ಕ್ರಸ್ಟ್ ಗೇಟ್ಗಳಲ್ಲಿ ಸಂಪೂರ್ಣವಾಗಿ 40,000 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತಾ ಇದೆ. ಈಗ 1 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ದೃಶ್ಯ ನೋಡ್ತಾ ಇದೆ, ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಆದರೆ ಈಗ ಸ್ಥಳಕ್ಕೆ ಏನಪ್ಪ ಅಂದರೆ ರಾತ್ರಿನೇ ಅಂದರೆ ಮಾಹಿತಿ ತಿಳಿದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ರು. ಅಧಿಕಾರಿಗಳ ಹತ್ರ ಏನಾಗಿದೆ, ಯಾವ ಕಾರಣಕ್ಕಾಯಿತು, ಈ ಸಮಸ್ಯೆ ಹೇಗೆ ಉದ್ಭವಿಸಿತು ಅಂತ ಕೇಳಿದಾಗ ಅವರು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇದು ಚೈನ್ ಅಂದರೆ 19ನೇ ಚೈನ್ ಕಟ್ಟಾಗಿದೆ. ಆದರೆ 1,80,000 ಕ್ಯೂಸೆಕ್ಸ್ ನೀರು ಬಿಟ್ಟಾಗೂ ಯಾವುದೇ ರೀತಿ ಸಮಸ್ಯೆ ಆಗಿದ್ದಿಲ್ಲ ನದಿಗಳಿಗೆ. ಆದರೆ ಇದು ನಿನ್ನೆ ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಇದು ಚೈನ್ ಕಟ್ಟಾಗಿದೆ. ಇದನ್ನು ಚೈನನ್ನು ಯಾವ ರೀತಿ ರಿಪೇರಿ ಮಾಡಬೇಕೆಂಬುದು ಈಗಾಗಲೇ ಚೆನ್ನೈ ಹೈದರಾಬಾದ್ ಮೂಲದ ಅಂದರೆ ಇಂಜಿನಿಯರ್ ತುಂಗಭದ್ರಾ ಜಲಾಶಯ ಮ್ಯಾಪ್ ಮಾಡಿದಂಥ ತಂತ್ರಜ್ಞರಾಗಿರ್ಬೋದು ಮತ್ತು ಮ್ಯಾಪ್ ಮಾಡಿದಂಥ ಅಧಿಕಾರಿಗಳನ್ನ ಕರೆಸಿಕೊಂಡು ಇದರ ನೀಲನಕ್ಷೆಯನ್ನು ತೆಗೆದುಕೊಂಡ ನಂತರ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ ನಂತರ ನಂತರ ಪರಿಶೀಲನೆ ಮಾಡ್ತಾರಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಆದರೆ ಇದು ಅಂದರೆ ಅದು ನೋಡಬೇಕಂದ್ರೆ ಮಿನಿಮಮ್ ಆಗಿ 60ರಿಂದ 65 TMC ತುಂಗಭದ್ರದ ಜಲಾಶಯದಲ್ಲಿರುವಂಥ 105 TMCಗಳಲ್ಲಿ 60ರಿಂದ 65 TMC ಖಾಲಿ ಆದರೆ ಮಾತ್ರ ಅದನ್ನು ನಾವು ನೋಡೋಕ್ಕಾಗುತ್ತಾ ಎಂಬುದು ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ಮಾಹಿತಿಯನ್ನು ಮಾಧ್ಯಮಗಳಿಗೆ ಸಹ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೋದು, ಕಳೆದ ಬಾರಿ ಬರ ಇತ್ತು, ಆದರೆ ರೈತರಾಗಿರ್ಬೋದು ಜನಪತಿಗಳು ಸಾಕಷ್ಟು ಸಮಸ್ಯೆ ಅನುಭವಿಸಿದ್ರು. ಈ ಬಾರಿ ಮಲೆನಾಡಿನ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿತ್ತು. ಆ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇದೆ. ಆದರೆ ಈ ಬಾರಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬಂದಲ್ಲಿ ಖುಷಿಯಾಗಿದ್ದರು ಎಲ್ಲೇ ಒಂದು ಕಡೆ ರೈತರು ಆಗಿರ್ಬೋದು, ಜನಪತಿಗಳು. ಆದರೆ ಇದು ಏಕಾಏಕಿ ಏನಂದ್ರೆ 19ನೇ ಗೇಟ್ ಮುರಿದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ರೈತರಿಗೆ ಆತಂಕ ಆಗ್ತಾ ಇದೆ. ಈಗಾಗಲೇ
ಭತ್ತ ಆಗಿರ್ಬೋದು, ತೆಂಗಾಗಿರ್ಬೋದು, ಬಾಳೆ ಆಗಿರ್ಬೋದು, ಕಬ್ಬು ಹಚ್ಚಿದ್ದಾರೆ. ಆದರೆ ಇದು ಒಂದನೇ ಬೆಳೆಗೂ ಸಹ ಭತ್ತ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತುಂಗಭದ್ರಾ ನದಿ ಜಲಾಶಯ ಅಂದರೆ ತುಂಗಭದ್ರಾ ಎಡದಂಡೆ ಆಗಿರ್ಬೋದು, ಬಲದಂಡೆ ಆಗಿರ್ಬೋದು ಮತ್ತು ಈ ಭಾಗದಲ್ಲಿ ಅಂದರೆ ಆಂಧ್ರ ತೆಲಂಗಾಣ ಭಾಗದಲ್ಲಿ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಏನಂದರೆ ಬೆಳೆ ಬೆಳ್ತಾರೆ. ಆದರೆ ಈ ಒಂದನೇ ಬೆಳೆ ಬರುತ್ತೋ ಇಲ್ಲ ಎಂಬುದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದು ಒಂದು ವೇಳೆ ಈಗ ತಜ್ಞರು ಬಂದು ಇದು ಪರಿಶೀಲನೆ ಮಾಡಿದರೂ ಸಹ ಅಂದರೆ ಒಂದೇ ದಿನ 2 ದಿನದಲ್ಲಿ ಬಗೆಹರದಲ್ಲ, 1 ವಾರಗಳ ನಂತರ ಇದು ಮಾಹಿತಿ ಸಿಗುತ್ತೆ ಎಂಬುದು ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬರ ಇತ್ತು ಕಳೆದ ಬಾರಿ, ಈಗ ತುಂಗಭದ್ರಾ ಜಲಾಶಯಕ್ಕೆ ಅಪ್ಪರ್ಪಂಡ್ ನೀರು ಬಂದು ಖುಷಿಯಾಗಿದ್ದರು ಈ ಭಾಗ ರೈತರು. ಈ ಭಾಗದ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಸಹ ಬೆಳೆದಿದ್ರು. ಆದರೆ ಇದು ಅಚಾನಕ್ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ರೈತರಾಗಿರ್ಬೋದು, ಸಾರ್ವಜನಿಕರು ಸಮಸ್ಯೆ ಉಂಟಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುಖನಕತಿ ತಮ್ಮೆಲ್ಲ ಮಾಹಿತಿಗಾಗಿ.